ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಹೋಗ್ಬೇಕಾದ ಜಾಗಕ್ಕೆ ನಾವು ಕರೆಕ್ಟ್ ಟೈಮಿಗೆ ಹೋಗಬೇಕು. ಟೈಮ್ ತುಂಬ ಪ್ರೆಷಸ್ ಕಂದ. ಅಣ್ಣ, ನೀನು ಎಲ್ಲ ಅಮ್ಮನ ಥರನೇ ರೆಡಿ ಮಾಡಿದ್ಯಾ? ಅಮ್ಮ ಹೇಳಿದ ಕೊನೆ ಮಾತುಗಳು ಇನ್ನೂ ನನಗೆ ನೆನಪಿದೆ ಕಣ. ಪ್ರಣಮ್ಗೆ, ಅನಿಕೇತ್ಗೆ ನೀನೇ ಅಮ್ಮನಾಗಿರಬೇಕು ಅಂತ ಅವ್ರು ಹೇಳಿದ ಆ ಮಾತುಗಳು ಇನ್ನೂ ಮರ್ತಿಲ್ಲ. ಆದರೆ ನಿನಗೆ ಯಾರಣ್ಣ ಅಮ್ಮನ ಸ್ಥಾನ ತುಂಬ್ತಾರೆ? ಇನ್ಯಾರು? ಅಮ್ಮನ್ ಥರನೇ ಇರೋ ಜೂನಿಯರ್ ಶಾಂತಲಮ್ಮನ ನೀ ಹುಡುಕ್ತಿದ್ಯಲ್ಲ, ಅವ್ರು ಸಿಕ್ಕದ್ ಕೂಡ್ಲೆ ನಮ್ ಸಾಕೇತ್ಗೆ ಮದ್ವೆ ಮಾಡ್ಬಿಡು, ಅವಳೇ ಚೆನ್ನಾಗಿ ನೋಡ್ಕೋತಾಳೆ. ಹುಡುಕ್ತೀನಿ, ಖಂಡಿತ ಅಂತವಳನ್ನೇ ಹುಡುಕ್ತೀನಿ. ಹೇ ಸಾಕು ನಿಲ್ಸಿ. ವಿಷಯ ಎಲ್ಲಿಂದ ಶುರು ಆದರೂ ಕೊನೆಗೆ ಬಂದು ನಿಲ್ಲೋದು ನನ್ನ ಮದುವೆ ಟಾಪಿಕ್ಗೆ ಅಲ್ವಾ? ಈಗ ಇವೆಂಟಿಗೆ ಲೇಟ್ ಆಗ್ತಿದೆ, ಬೇಗ ರೆಡಿಯಾಗಿ. ಏಯ್ ಕೋಳಿಮರಿ, ನೀನು ರೆಡಿನಾ? ಓ, ನಾನ್ ಫುಲ್ ರೆಡಿ. ಇನ್ನೇನಿದ್ರು ಮಿಸ್ಟರ್ ಪಂಕ್ಚುವಲ್ ಪರ್ಫೆಕ್ಟ್ ಪರ್ಸನ್ ರೆಡಿ ಆಗೋದಷ್ಟೇ ಬಾಕಿ. ಅದಕ್ಕೆ ಇನ್ನೆಷ್ಟು ತಗೋತಾರೋ. ಏಯ್, ಅವ್ನು ರೆಡಿ ಆಗೋದು ಅವನಿಗೆ ಗೊತ್ತು. ಬಾ ಹೋಗೋಣ, ಬಾ. ಹುಡುಕ್ತೀನಮ್ಮ, ಆದಷ್ಟು ಬೇಗ ನಿನ್ ಥರ ಹುಡುಗಿನೇ ಹುಡುಕ್ತೀನಿ. ಈ ವರ್ಷದಲ್ಲಿ ಅಣ್ಣನ ಮದುವೆ ಆಗೇ ಆಗ. ಓಹೋ, ಈ ವರ್ಷದ ನ್ಯೂ ಇಯರ್ ರೆಸಲ್ಯೂಷನ್ ಅಣ್ಣನ್ ಮದ್ವೆನಾ? ಇಷ್ಟು ದಿನ ಇಲ್ದೇ ಇರೋ ಅವಸರ ಈಗ ಮಾಡ್ತಿದ್ಯಾ ಅಂದ್ರೆ ಸಮಥಿಂಗ್ ಇಸ್ ರಾಂಗ್. ಏನು? ಏನ್ ರಾಂಗು? ಲಂಡನ್ ಅಲ್ಲಿ ಯಾವ್ದೋ ಹುಡುಗಿನ ಇಷ್ಟಪಟ್ಟಿದ್ಯಾ ತಾನೆ? ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ, ನಿನ್ ಲೈನ್ ಕ್ಲಿಯರ್ ಆಗೋದಕ್ಕೆ ಅಣ್ಣನ್ ಮದ್ವೆ ಮಾಡೋದಕ್ಕೆ ಹೊರಟಿದ್ಯಾ? ಕಳ್ಳ. ಓ ಇರು, ಮಾಡ್ತೀನಿ ನಿನ್ಗೆ. ಓ, ಹೇಳ್ತೀನಿ ತಡಿ, ಸಾಕಿದ್ಗೆ ನಿನ್ ಬಗ್ಗೆ ಎಲ್ಲ ಹೇಳ್ತೀನಿ. ಏಯ್ ಕೋಳಿ ಮರಿ, ಗಾಸಿಪ್ ಮಾಡ್ರೆ ತಲೆ ಮೇಲೆ ಹೊಡಿತೀನಿ. ನಿನ್ನಂತ ಹಿಟ್ಲರ್ ಹುಡ್ಗಂಗೆ ಆ ಪಾಪದ ಹುಡ್ಗಿ ಎಲ್ಲಿದ್ದಾಳೋ ಏನೋ. ನೋಡು, ಅಣ್ಣಂಗೆ 60 ಗುಣಗಳ ಲಿಸ್ಟ್ ಮಾಡೋ ನೀನು, ನಿನಗಂದ್ರೆ 160 ಗುಣಗಳ ಲಿಸ್ಟ್ ಮಾಡಿರ್ತೀಯ. ನಿನಗ್ ಹುಡ್ಗಿನೇ ಸಿಗಲ್ಲ ಕಣೋ. ಇಲ್ಲೇ ಮಾಡ್ತೀನಿ. ನನಗೆ ಹುಡುಗಿ ಸಿಗ್ತಾಳೆ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಿನ್ನನ್ನು ಕಟ್ಕೊಳ್ಳೋ ಹುಡುಗನ್ನ ಆ ದೇವ್ರೇ ಕಾಪಾಡ್ಬೇಕು. ನೋಡಿ, 5 ನಿಮಿಷನೂ ಬೋರ್ ಆಗ್ಬಾರ್ದು, ಬಂದಿರೋ ಗೆಸ್ ಒಂಚೂರು ಕಂಪ್ಲೇಂಟ್ ಮಾಡ್ಬಾರ್ದು, ಅಷ್ಟು ಪರ್ಫೆಕ್ಟ್ ಆಗಿರ್ಬೇಕು. ಮೇಡಮ್ ಎಲ್ಲ ಅರೇಂಜ್ಮೆಂಟ್ ನಾನು ಮಾಡಿದ್ದೀನಿ, ನಥಿಂಗ್ ಟು ವರಿ. ಆಮೇಲೆ ಸ್ಟೇಜ್ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡಿದ್ದೀರಾ? ನೋಡಿದ್ದೀನಿ ಮೇಡಮ್. ಎಲ್ಇಡಿ ಸ್ಕ್ರೀನ್ ಡಿಸ್ಪ್ಲೇ ಸೂಪರ್ ಆಗಿದೆ ಮೇಡಮ್. ಬ್ಯಾಕ್ ಗ್ರೌಂಡ್ ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೀರಾ ತಾನೇ? ಮಾಡಿಸಿದ್ದೀನಿ ಮೇಡಮ್. ಗೆಸ್ಟ್ ಗಳು ಬಂದಾಗ ಎಲ್ಇಡಿ ಸ್ಕ್ರೀನ್ ಕರೆಕ್ಟ್ ಆಗಿ ಓಪನ್ ಆಗ್ಬೇಕು, ಅವ್ರು ಹೊರಡುವಾಗ ಕರೆಕ್ಟ್ ಆಗಿ ಕ್ಲೋಸ್ ಆಗ್ಬೇಕು. ಬೇರೆ ಟೈಮ್ ಅಲ್ಲೆಲ್ಲ 25th ಆನಿವರ್ಸರಿ ಅಂತ ದೊಡ್ಡದಾಗಿ ಕಾಣಿಸ್ತಿರ್ಬೇಕು. ಆಮೇಲೆ ನಾವು ಸುಮ್ನೆ ಕೂತಿರ್ಬಾರ್ದು, ಆಗಾಗ ವೇಟರ್ಸ್ ಬಂದು ನಮ್ಗೆ ಜ್ಯೂಸ್ ಸಪ್ಲೈ ಮಾಡ್ತಿರ್ಬೇಕು. ಆಮೇಲೆ ಅಯ್ಯೋ ದೇವ್ರೆ, ಕೇಟರಿಂಗ್ ಸರ್ವಿಸಸ್ ಮಾಡಿದ್ದೀನಿ ಮೇಡಮ್, ಎಲ್ಲ ಬಂದಿದೆ. ಅಂಕಲ್, ಆ ಫ್ಲವರ್ ಡೆಕೋರೇಷನ್ ಅಲ್ಲೆಲ್ಲ ಆಗಿದೆಯಲ್ಲ, ಅದೆಲ್ಲ ಕರೆಕ್ಟ್ ಆಗಿ ಆಗಿದ್ಯಾ? ಮೇಡಮ್ ಎಲ್ಲ ನಾನು ಕರೆಕ್ಟ್ ಆಗಿ ಮಾಡಿದ್ದೀನಿ, ಟೆನ್ಷನ್ ಮಾಡ್ಕೊಂಬೇಡಿ, ಆರಾಮಾಗಿ ಕೂತ್ಕೊಂಡು ಪಾರ್ಟಿ ಎಂಜಾಯ್ ಮಾಡಿ. ಅಂಕಲ್, ನೀವ್ ಹಿಂಗ್ ಹೇಳ್ತೀರಾ ಆದ್ರೆ. ಒಂದು ನಿಮಿಷ ಬಂದೆ. ಹಲೋ ಅಮ್ಮ. ಮೀರಾ, ಮನೇಲಿ ಮಾಡೋ ಮಂಗನಾಟ ಅಲ್ಲಿ ಮಾಡ್ಬೇಡ. 10 ಜನ ದೊಡ್ಡ ವ್ಯಕ್ತಿಗಳು ಬಂದಿರ್ತಾರೆ, ಸ್ವಲ್ಪ ಗಂಭೀರವಾಗಿ ನಡ್ಕೋ. ಗಂಭೀರವಾಗೇ ಇದೀನಮ್ಮ. ನೋಡು, ಸಾಕೇತ್ ಅನಿಕೇತ್ ಅಂತ ಏಕವಚನದಲ್ಲಿ ಮಾತಾಡ್ಬೇಡ. ಸೊಸೈಟಿನಲ್ಲಿ ಅವ್ರಿಗೆ ಆದ ಗೌರವ ಇದೆ. ಏನು ಕೆಲಸ ಮಾಡದೆ ಒಂದ್ ಕಡೆ ತಪ್ಪು ಕೂತ್ಕೊಂಡಿರೋ, ಅರ್ಥ ಆಯ್ತಾ? ಹ್ಞೂ ಅಮ್ಮ, ಬಂದಾಗ್ಲಿಂದ ಒಂದ್ ಕಡೆ ಚೇರ್ ಹಾಕೊಂಡು ಸುಮ್ನೆ ಕೂತಿದೀನಿ, ಎಲ್ಲೂ ಓಡಾಡ್ತಿಲ್ಲ. ಬೇಕಿದ್ರೆ ಪ್ರಣಮ್ನೆ ಕೇಳು. ನಿನ್ ಗುಣ ನನ್ಗೆ ಗೊತ್ತಿಲ್ವೇನೆ? ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತೆ. ಕಾಲಿಗೆ ಚಕ್ರ ಕಟ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಿರ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತು. ನೋಡೋ, ನಾನು ಹೇಳ್ದಷ್ಟು ಕೇಳೋ, ಸುಮ್ನೆ ತೆಪ್ಪು ಕೂತ್ಕೊಂಡಿರೋ. ಹಲೋ ಅಮ್ಮ, ಒಂದ್ ನಿಮಿಷ, ಸರಿಯಾಗಿ ಕೇಳಿಸ್ತಿಲ್ಲ, ಇಲ್ಲಿ ಸೌಂಡ್ ಜಾಸ್ತಿ. ಹಲೋ 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 ಅಂಕಲ್, ಸೌಂಡ್ ಸಿಸ್ಟಮ್ ಅದೆಲ್ಲ ಕರೆಕ್ಟ್ ಆಗಿದ್ಯಾ? ನಾವು ಪರ್ಫಾರ್ಮ್ ಮಾಡುವಾಗ ಗಿಜಿ ಗಿಜಿ ಗುಜು ಗುಜು ಅಂತ ನಮಗ್ ಕೇಳಿಸ್ಬಾರ್ದು.
ಕಂಗ್ರ್ಯಾಚುಲೇಷನ್ ಸಾಕೇತ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಏಯ್ ಏನ ಮಗ ನೋಡ್ತಾ ಇದೀಯಾ? ಕೊಡ ಗಿಫ್ಟ್. ತಗೊಳ್ಳಿ. ಈ ಬಾಕ್ಸ್ ಅಲ್ಲಿ ನಿಮ್ಗೆ ಇಷ್ಟವಾದ ಗಿಫ್ಟ್ ಇದೆ. ತುಂಬಾ ಎಕ್ಸ್ಪೆನ್ಸಿವ್ ಗಿಫ್ಟ್, ವರ್ತ್ ಆಫ್ 5 lakhs rupees. ಹೂ ಕೊಟ್ಟು ಹಾರೈಸಿದ್ರಲ್ಲ, ಅಷ್ಟೇ ಸಾಕು ಸರ್. ಗಿಫ್ಟನ್ನ ನಾವು ಅಕ್ಸೆಪ್ಟ್ ಮಾಡಲ್ಲ. ಏನ್ ಮಿಸ್ಟರ್ ಸಾಕೇತ್, ಇನ್ನು ನೀವು ಬದಲಾಗ್ತಾನೆ ಇಲ್ವಲ್ಲ? ಬದಲಾಗಿ ಸ್ವಾಮಿ. 25 ವರ್ಷ ಆಯ್ತು ನಮ್ ಜೊತೆ ಮಿಂಗಲ್ ಆಗಿ. ತಗೊಳ್ಳಿ ಸರ್, ಅಣ್ಣ ಹೇಳಿದ್ದು ಸಾಕು ಅನ್ಸುತ್ತೆ. ನಾನು ಮತ್ತೆ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಸಾಕೇತ್, ನಾವು ನೀವು ಕೈ ಜೋಡಿಸಿದ್ರೆ 25th ಆನಿವರ್ಸರಿ ಪಾರ್ಟಿಗೆ ಬಂದಿದ್ದೀರಾ, ಪಾರ್ಟಿನ ಎಂಜಾಯ್ ಮಾಡಿ. ಅನಿ ಬಾ. ಅರೆ ಶ್ಯಾಮರಾವ್ ಅಂಕಲ್, ಹಾಯ್ ಸರ್, ಹೇಗಿದ್ದೀರಾ? ನಮ್ಮನೇಲಿ ಏನಾದ್ರೂ ಫಂಕ್ಷನ್ ನಡೆದ್ರೆ ಒಂದ್ ದೊಡ್ಡ ಬೊಕ್ಕೆ ಗಿಫ್ಟ್ ಇಟ್ಕೊಂಡ್ ಬಂದ್ಬಿಡ್ತೀರಾ. ವಿಶ್ ಮಾಡಿ ಖುಷಿಯಾಗಿರೋದ್ ಬದಲು ನಿಮ್ ಡೀಲ್ ಬಗ್ಗೆ ಮಾತಾಡಿ ನಮ್ ಸಾಕೇತ್ ಸರ್ ಮನ್ಸನ್ನೇ ನೋವು ಮಾಡ್ತೀರಾ. ನಮ್ ಬಾಸು ಕೆಲಸದವ್ರ ಜೊತೆ ಎಲ್ಲ ಮಾತಾಡಲ್ಲ. ನೋಡಿ ನಂಗೂ ನಿಮ್ನ ನೋಡಿ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ನಾನ್ ನಿಮ್ಗೊಂದ್ ಸಜೆಷನ್ ಕೊಡ್ತೀನಿ. ನಾನ್ ಹೇಳ್ದಾಗ ನೀವ್ ಕೇಳ್ಬಿಟ್ರೆ ಶಾಂತಲಾ ಮೀಡಿಯಾದಲ್ಲಿ ಡೀಲ್ ಗಿಟ್ಟಿಸ್ಕೊಳ್ಳೋದು ಚಿಟ್ಕೆ ಹೊಡೆಯೋಷ್ಟು ಸುಲಭ ಆಗ್ಬಿಡುತ್ತೆ. ಏನಮ್ಮ, ಏನ್ ಮಾಡ್ಬೇಕು ಹೇಳು? ಮಾಡೋದೇನು ಇಲ್ಲ ಸರ್, 2 ಗುಣ ಇರ್ಬೇಕು. ಒಂದು ಒಳ್ಳೆ ನಿಯತ್ತು, ಇನ್ನೊಂದು ಒಳ್ಳೆ ಉದ್ದೇಶ. ನಮ್ ಸಾಕೇತ್ ಸರ್ನ ದುಡ್ಡಲ್ಲಿ ಅಳಿಯೋದಕ್ಕಾಗಲ್ಲ. ಪ್ರೀತಿ, ವಿಶ್ವಾಸ, ನಂಬಿಕೆಗೆ ಕರ್ಗೋ ಮನ್ಸು ಅವ್ರದು. ಅಕ್ಕ, ಇನ್ನ ಒಂದ್ಸತಿ ರಿಪೀಟ್ ಮಾಡ್ತೀಯಾ? ಅರ್ಥ ಮಾಡ್ಕೊಳ್ಳೋರ್ಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗುತ್ತೆ ಕಣೋ. ಸರ್, ಆ ಕೆಲಸದವ್ರ ಮಾತಿಗೆ ನೀವ್ಯಾಕೆ ತಲೆ ಕೆಡಿಸ್ಕೋತೀರಾ? ಬಿಟ್ಟಾಕಿ ಸರ್. ಯಾಕೆ ಕೆಲ್ಸದವ್ರು ಸತ್ಯ ಮಾತಾಡಲ್ವಾ? ಬೀದಿಲಿದ್ದವ್ರನ್ನ ತಂದು ಸಾಕೇತವ್ರು ಮನೇಲಿ ಇಟ್ಕೊಂಡ ತಕ್ಷಣ ಯಾರು ಮನೆ ಮಗಳಾಗಲ್ಲ. ಅದಕ್ಕೂ ಒಂದು ಕುಲ ಗೌರವ ಅಂತ ಇರುತ್ತೆ. ಈ ಕೆಲ್ಸದವ್ರ ಮಾತಿಗೆಲ್ಲ ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡಿ ಸರ್. ನಮ್ಮಲ್ಲಿ ಯಾರು ಕೆಲಸದವ್ರಿಲ್ಲ, ನಾವೆಲ್ಲ ಫ್ಯಾಮಿಲಿ. ಮಾತಾಡೋದಕ್ಕೂ ಮುಂಚೆ ಯಾರ ಬಗ್ಗೆ ಮಾತಾಡ್ತಿದ್ರೋ ಅನ್ನೋ ಪ್ರಜ್ಞೆ ಮೈ ಮೇಲೆ ಇರಬೇಕು. ಸರ್, ಆ ಹುಡುಗಿ ನಮ್ಮ ಬಾಸ್ಗೆ ಬಾಯಿ ಬಂದಂಗೆಲ್ಲ ಮಾತಾಡಿದ್ರೆ ಅದೆಲ್ಲ ಕೇಳ್ಕೊಂಡು ಸುಮ್ಮನೆ ಇರಕ್ಕಾಗುತ್ತಾ ಸರ್? ಅವಳು ಬಾಯಿಗೆ ಬಂದಾಗ ಮಾತಾಡಿಲ್ಲ, ಬುದ್ಧಿ ಮಾತು ಹೇಳ್ತಿದ್ಲು. ನಿಮ್ಮಂಥವ್ರ ಜೊತೆ ಬಿಸ್ನೆಸ್ ಮಾಡೋದಕ್ಕೆ ನಮಗಿಷ್ಟ ಇಲ್ಲ. ಮಿಸ್ಟರ್ ಸಾಕೇತ್, ಒಬ್ಬ ಯಕಶ್ಚಿತ್ ಕೆಲಸದವ್ರಿಗೋಸ್ಕರ 150 ಕೋಟಿ ರೂಪಾಯಿ ಬಿಸ್ನೆಸ್ ಆಫರ್ನ ತಿರಸ್ಕಾರ ಮಾಡ್ತಾ ಇದ್ದೀರಾ? ಹೇ, ಬರೀ 150 ಕೋಟಿ ಅಲ್ಲ, 1500 ಕೋಟಿ ಕೊಟ್ಟರು ಮೀರನ್ ನಗು ಮುಂದೆ ನಿವಾಳಿಸಿ ಬಿಸಾಕ್ತೀನಿ. ನಮ್ಮ ಕಡೆ ಅತಿಥಿ ದೇವೋಭವ ಅಂತಾರೆ. ಪಾರ್ಟಿಗೆ ಬಂದಿದ್ದೀರಾ, ಎಂಜಾಯ್ ಮಾಡಿ. ನೋಡ್ದೇನೋ ಹೇಗ್ ಮಾತಾಡ್ತಾರೆ ಅಂತ. ನಾನೇನಾದ್ರೂ ತಪ್ಪು ಮಾತಾಡದ್ನ? ಯಾವ್ದೇ ಫಂಕ್ಷನ್ ನಡೆದ್ರು ಗಿಫ್ಟ್ ಬಾಕ್ಸ್ ಇಟ್ಕೊಂಡು ಕೈ ಜೋಡಿಸಿ ಅಂತ ಸಾಕೇತ್ಗೆ ಹೇಳ್ತಾರೆ. ಸಾಕೇತ್ಗೆ ಎಷ್ಟೇ ಕೋಪ ಬಂದ್ರು ಅವ್ರ ಕೈ ಮುರಿದಿಲ್ಲ ಅಷ್ಟೇ, ಅದವ್ರ ಪುಣ್ಯ. ಸಾಕೇತ್ ಹೇಳೋ ಸೂಕ್ಷ್ಮನ ಅರ್ಥ ಮಾಡ್ಕೊಳಕ್ಕಾಗಲ್ಲ ಇವ್ರಿಗೆ. ನನಗೆ ಮಾತಾಡ್ತಾರೆ. ಪ್ರಣವ್, ನೀನೇ ಹೇಳು, ನಾನ್ ಡೈರೆಕ್ಟ್ ಆಗಿ ಮಾತಾಡಿದ್ದು ತಪ್ಪಾ? ಇದಕ್ಕೇನ್ ಕಡಿಮೆ ಇಲ್ಲ. ನನಗೂ ಕೋಪ ಬಂದಿತ್ತು ಕಣೋ. ಹೋಗ್ಲಿ ಬಿಡು ಪಾಪ ಅಂತ ಸುಮ್ನಾದೆ. ಇಲ್ಲ ಅಂದ್ರೆ ಈ ನೀರ ಏನು ಅಂತ ತೋರಿಸ್ತಿದ್ದೆ. ಬೆಳಕೇ ಬೇರೆ. ಹಲೋ ಝಾನ್ಸಿ ರಾಣಿ. ಆ್ಯಕ್ಷನ್ಗೆ ತಕ್ಕಾಗೆ ರಿಯಾಕ್ಷನ್ ಇದ್ದೇ ಇರುತ್ತೆ. ನೀನು ಒಂದು ಮಾತಾಡಿದ್ರೆ 2 ಮಾತನ್ನ ಅನ್ಸ್ಕೊಳ್ಳೋದಕ್ಕೆ ಮೆಂಟಲಿ ಫಿಕ್ಸ್ ಆಗಿರ್ಬೇಕು. ಯಾರೋ ಏನೋ ಹೇಳಿದ್ರು ಅಂತ ಇಲ್ಲಿ ಬಂದು ಅಳ್ತಾ ಕೂತಿದ್ಯಲ್ಲ, ತಲೆ ಸರಿ ಇದೆಯಾ ನಿನಗೆ? ನಾನೇನೋ ಅವ್ರಿಗೆ ಅವಮಾನ ಮಾಡಿಲ್ಲ, ಇರೋದನ್ನ ಇದ್ದಂಗೆ ಹೇಳ್ದೆ.
ಅದಕ್ಕೆ ಯಾಕೆ ಅವ್ರ ಕೆಂಡ ನಂಗೆ ಕೋಪ ಮಾಡ್ಕೊಂಡು ಬಾಯಿಗೆ ಬಂದಂಗೆ ಬೈಬೇಕು? ನಿನಗೆ ಸರಿ ಅನಿಸಿದ್ದು ಅವ್ರಿಗೂ ಸರಿ ಅನಿಸ್ಬೇಕು ಅಂತ ರೂಲ್ಸ್ ಏನಿಲ್ವಲ್ಲ. ಅವ್ರಂದ್ರು ನೀನು ಅನ್ನಿಸ್ಕೊಂಡೆ, ಅಲ್ಲೇ ಸರಿಯಾಗಿ ರಿಪ್ಲೈ ಕೊಡ್ಬೋದಿತ್ತಲ್ವ. ಮನೇಲಿ ನೋಡಿದ್ರೆ ಒಳ್ಳೆ ಹೆಣ್ಣುಲಿ ಆಡ್ದಂಗೆ ಆಡ್ತೀಯಾ. ಆಚೆ ಬಂದರೆ ಇಷ್ಟೇನಾ ನಿನ್ನ ಧೈರ್ಯ, ಇಷ್ಟೇನಾ ನಿನ್ನ ಶೌರ್ಯ? ನಂಗೂ ಕೋಪ ಬಂದಿತ್ತು. ಆದ್ರೂ ಅವ್ರು ಹೇಳಿದ್ದು ಸರಿನಾ ಅಲ್ವಾ? ಏನು ಸರಿ? ನಾನು ಕೆಲ್ಸದವಳು ಅಂತ. ಶಟಾಪ್ ಮೀರಾ. ಮನೇಲಿ ಯಾವಾಗಲೂ ನಾನೇ ಮನೆ ಮಗಳು ಅಂತ ತಲೆ ತಿಂತಿರ್ತೀಯ. ಈ ಮನೆ ಗಡಿಗಾಲ ಹಾಕಿದ್ ನಾನು, ಈ ಮನೆ ಮಹಾಲಕ್ಷ್ಮಿ ನಾನು ಅಂತ ಕಿರ್ತಾ ಇರ್ತೀಯ. ಹೌದು ಕಣೋ, ನೀನ್ ಹೇಳಿದ್ದು ರೈಟು. ಆ ಮನೆಗೆ ಅಡಿಗಲ್ ಹಾಕಿರೋದು ನಾನು. ಅದಕ್ಕೆ ತಾತ ನನ್ಗೆ ಮನೆ ಮಗಳು ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಗೊತ್ತಿದ್ಮೇಲೆ ಕೆಲಸದವಳು ಅಂದವ್ರ ಮುಖದಲ್ಲಿ ನೀರು ಇಳಿಸ್ಬೇಕಿತ್ತೆ ಹೊರ್ತು ನಿನ್ ಕಣ್ಣಲ್ಲಿ ಯಾಕೆ ನೀರು ಇಳಿಸ್ತಾ ಇದೆಯಾ? ಹೌದಲ್ವನೋ? ಎಲ್ಲದಕ್ಕೂ ಹೌದಲ್ವೇನೋ ಅಂತ ರಾಗ ಎಳಿಬೇಡ. ಧೈರ್ಯ ಇಲ್ಲ ಅಂದ್ಮೇಲೆ ಸುಮ್ಮನೆ ಇರಬೇಕು. ಇಲ್ಲ ಅಂದ್ರೆ ಈ ಮನೆ ಮಗಳು ಅನ್ನೋದನ್ನ ಅರ್ಥ ಮಾಡಿಸ್ಬೇಕು. ಈ ಮನೆ ನಂದು, ಈ ಆಫೀಸ್ ನಂದು, ಇಲ್ಲೇನೇ ಕೆಲಸ ನಡಿಬೇಕು ಅಂದ್ರೂ ನನ್ನ ಪರ್ಮಿಷನ್ ಬೇಕು ಅಂತ ಕಡ್ಡಿ ತುಂಡಾಗೋ ಹಾಗೆ ಹೇಳ್ಬೇಕು. ಆಗ ಅವರೇ ಬಾಯಿ ಮುಚ್ಕೊಂಡಿರ್ತಾರೆ. ಸಾಕು. ಸಾಕು. ಇದ್ ನಂದು ಮನೆನೇ ಅಲ್ವನೋ? ಹೂ ಕಣೆ. ನೋಡು ಸಾಕು, ಅವಾಗ್ಲಿಂದ ಇವನು ನಂಗ್ ಬುದ್ಧಿ ಮಾತು ಹೇಳ್ತಿದ್ದಾನೋ ಅಥವಾ ಬೈತಿದ್ದಾನೋ ನಂಗೆ ಒಂದು ಅರ್ಥ ಆಗ್ತಿಲ್ಲ. ಸುಮ್ನೆ ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ತಿದ್ದಾನ. ಇದಪ್ಪ ಮಾತು ಅಂದ್ರೆ ಹೇಗಿರ್ಬೇಕು ಅಂತ ನಾನು ಹೇಳ್ಕೊಡ್ತಾ ಇದ್ರೆ ನನಗೆ ಅಂತೀಯಾ? ಆಯ್ತಾಯ್ತು, ಜಗಳ ನಿಲ್ಸಿ. ಪ್ರೋಗ್ರಾಮ್ ಶುರು ಆಗುತ್ತೆ, ಬನ್ನಿ ಹೋಗೋಣ. ಅಯ್ಯೋ ಕರೆಕ್ಟು. ಆ ಇವೆಂಟ್ ಮ್ಯಾನೇಜರ್ ಅಲ್ಲಿ ಪ್ರೋಗ್ರಾಮ್ ಲಿಸ್ಟ್ ಹೇಗ್ ಮಾಡಿದಾರೆ ಅಂತ ನಾನು ಮೊದ್ಲು ಕೇಳ್ಬೇಕು. ಏನ್ ಗೊತ್ತಾ ಸಾಕು, ನಾನು ಸಜೆಷನ್ ಕೊಟ್ಟೆ, ಅಲ್ಲಿ ಡೆಕೋರೇಷನ್ ಮಾಡಿದಾರೆ ನೋಡು, ಆ ಫ್ಲವರ್ ಡೆಕೋರೇಷನ್ ನಾನ್ ಕೊಟ್ಟಿದ್ದಕ್ಕೆ ಅದನ್ನ ಸರಿ ಮಾಡಿದ್ದು. ಇವಳಂತೂ ಬದಲಾಗಲ್ಲ. ಒಂದು ಕ್ಷಣ ಹತ್ರೆ ಇನ್ನೊಂದು ಕ್ಷಣದಲ್ಲಿ ಮರ್ತೋಗ್ತಾಳೆ. ಬೆಂಕಿ ಜೊತೆಗೆ ಪಳಗಿದ ಹಠವ ಹೊತ್ತು ತಿರುಗಿದ ಬಣವ ತೊಟ್ಟ
ಬೇಗ ಬೇಗ ಹೇಳಿ, ಲೇಟ್ ಆಯ್ತು. ತಗೊಳ್ಳಿ ಟೈಮ್ ಕರೆಕ್ಟ್ ಆಗಿ ರೆಡಿ ಆದ್ವಿ. ನಿಮ್ಮ ಅಮ್ಮನೇ ರಾಹು ಕಾಲ ಶುಭ ಕಾಲ ಅನ್ಕೊಂಡ್ ಲೇಟ್ ಮಾಡಿದ್ದು. ಲೇ ಅಮ್ಮು, ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಒಳ್ಳೆ ಟೈಮ್ ನೋಡ್ಬೇಕು ಕಣೆ. ಅಮ್ಮ ನಿನಗ್ ಗೊತ್ತಲ್ಲ ಅಕ್ಕನ ಲೈಫಲ್ಲಿ ಇವತ್ತು ಎಷ್ಟು ಇಂಪಾರ್ಟೆಂಟ್ ದಿನ ಅಂತ. 25 ವರ್ಷದಲ್ಲಿ ಮಾಡಕ್ ಆಗದೆ ಇರೋದನ್ನ ನಮ್ಮ ಅಕ್ಕ 3 ವರ್ಷದಲ್ಲಿ ಮಾಡಿದಾಳೆ. ಇಷ್ಟೆಲ್ಲ ಮಾಡಿದ್ಮೇಲೆ ಲೇಟ್ ಆಗಿ ಹೋಗಿ ಟೈಮ್ ಸೆನ್ಸ್ ಇಲ್ದೇ ಇರೋ ಹುಡುಗಿ ಅಂತ ಅನ್ನಿಸ್ಕೊಳ್ಳೋದ್ ಬೇಕಾ? ಇದೆಲ್ಲ ಹೇಳಿದ್ರು ನಿನ್ಗೆ ಅರ್ಥ ಆಗಲ್ಲ. ಏ ಅಮ್ಮು, ಈಗ ಕೂಗಾಡಿ ಮೂಡ್ ಅಪ್ಸೆಟ್ ಮಾಡ್ಕೋಬೇಡ. ಆಲ್ರೆಡಿ ಲೇಟ್ ಆಗಿದೆ, ಬಾ ಬೇಗ. ಅಮ್ಮ ಬಾ. ಯಾರಮ್ಮ ನೀವು ಎಳ್ಗೋಯ್ತಾ ಇದ್ದೀರಾ? ನಮ್ಮ ಅಕ್ಕ ಈ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಳೆ, ಅವಳಿಗೆ ಇವತ್ತು ಅವಾರ್ಡ್ ಸಿಗುತ್ತೆ. ಓ ನೀವಾ? ಮೇಡಮ್, ಕಂಪ್ನಿ ಎಂಪ್ಲಾಯ್ ಮಾತ್ರ ಒಳಗಡೆ ಬಿಡೋದು, ಫ್ಯಾಮಿಲಿ ಎಲ್ಲ ಬಿಡಲ್ಲ ಮೇಡಮ್. ಯಾಕೆ ಆಗಲ್ಲ? ಅಕ್ಕ ಅವಾರ್ಡ್ ತಗೊಳ್ಳೋದನ್ನ ನಾವು ನೋಡ್ಬಾರ್ದಾ? ಎಷ್ಟೋ ವರ್ಷಗಳಿಂದ ಇರೋರಿಗೆ ಅವಾರ್ಡ್ ಬಂದಿಲ್ಲ, ಇನ್ನು ನಿಮ್ಮ ಅಕ್ಕರು ಬರುತ್ತಾ? ಅಹಲ್ಯ, ನೀನು ಹೋಗ್ಕಂದ, ನಾವು ಆಟೋ ಹಿಡ್ಕೊಂಡು ಮನೆಗೆ ಹೋಗ್ತೀವಿ. ಅಮ್ಮ, ನನಗೆ ಅವಾರ್ಡ್ ಬರುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ನೀವೇ ಅಲ್ಲಿಲ್ಲ ಅಂದಮೇಲೆ ನಾನಲ್ಲಿ ಹೋಗಿ ಏನು ಮಾಡಲಿ? ನನಗೆ ನನ್ನ ಕುಟುಂಬದಕ್ಕಿಂತ ದೊಡ್ಡದು ಬೇರೆ ಏನೂ ಇಲ್ಲಮ್ಮ. ನಂಗೆ ಯಾವ ಅವಾರ್ಡು ಬೇಡ. ಬನ್ನಿ ಹೋಗೋಣ. ಕೇಶವ್, ಒಳಗಡೆ ಬಿಡು ಅವ್ರನ್ನ. ಥ್ಯಾಂಕ್ಸ್ ಸರ್. ಓಕೆ, ನಡಿ ಹೋಗಿ. ಕೇಶವ್ ಅವರೇ, ನಮ್ಮ ಕಂಪನಿ ವರ್ಕರ್ಸ್ ನಮ್ಮ ಫ್ಯಾಮಿಲಿನೇ, ಅವರಿಂದಲೇ ನಾವು. ಇನ್ನು ಯಾವುದೇ ಫ್ಯಾಮಿಲಿ ಜೊತೆ ಈ ಥರ ನಡ್ಕೋಬೇಡಿ. ಹುಡುಗಿ ನಿನಗ ಏನ್ ಗೊತ್ತು, ಹಳ್ಳಿ ಹೈದಂತ ಕತ್ತು ಗೂಳಿ ಹಂಗ ಎತ್ತೀನಿ ಗಾವ, ನಿನ್ನ ನೋಡಿದರ ಏರ್ತೈತಿ ಕಾವ. ಹಾಗಿದ್ರೆ ಎಲ್ಲ ಹೌ ಆರ್ ಯು ಗೈಸ್? ಚೆನ್ನಾಗಿದ್ದೀರಾ? ನಾನು ಯಾಕೆ ಬಂದೆ ಗೊತ್ತಾ? ಆಂಟಿರು, ತುಂಟಿರು, ಕುಡಿಮೀಸ ಪಂಟರು, ಪಿಳಿಗೋಟೆ ಪೇಂಟರು, ಎಲ್ರನ್ನು ಎಲ್ಲವನ್ನು ಕುಣಿಸೋ ಈ ನಿಮ್ಮ ಅಕ್ಕಲಿಂದ ಹಾಯ್ ಹಲೋ ನಮಸ್ಕಾರ. ಚಿಕ್ಕ ಮಗು ದೊಡ್ಡದಾಗಿ ಬೆಳೆಯುವಂತ ಪ್ರೋಸೆಸ್ಸೇ ಅದ್ಭುತ. ಅದರಲ್ಲೂ ಬೆಳೆದ ಮಕ್ಕಳು ದೊಡ್ಡ ಸಾಧನೆ ಮಾಡಿದ್ರೆ ಯಾರಿಗಾದ್ರೂ ಹೆಮ್ಮೆನೆ. ಇದೆಲ್ಲ ತುಂಬಾ ಖುಷಿ ಪಡೋದು ಆ ಮಗುವಿನ ತಾಯಿಗೆ. ಇಲ್ಲಿಗೆ ಬಂದು ತಾಯಿ ಬಗ್ಗೆ, ಮಕ್ಕಳ ಬಗ್ಗೆ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂತ ಆಶ್ಚರ್ಯ ಆಗ್ತಿದ್ಯಾ? ನಾನ್ ಮಾತಾಡ್ತಿರೋದು ರಾಜ್ಗುರು ಫ್ಯಾಮಿಲಿಯ ಮುದ್ದಾದ ಮಗು ಶಾಂತಲಾ ಮೀಡಿಯಾ ಬಗ್ಗೆ. ನಮ್ಮ ಸಾಕೇತ್ ಅನಿಕೇತ್ ಅವರ ತಾಯಿಯ ಕನಸಿನ ಕೂಸು ಈ ಕಂಪನಿ. ಅವತ್ತು ತಾಯಿ ಕಂಡ ಒಂದು ಪುಟ್ಟ ಕನಸು ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಹೆಸರು ಮಾಡಿದೆ, ಸಾಧನೆ ಮಾಡಿದೆ, ಎಷ್ಟೊಂದು ಕೆಲಸಗಾರರಿಗೆ ಕೆಲಸ ಕೊಟ್ಟಿದೆ, ನಿಮ್ಮಂತ ಟ್ಯಾಲೆಂಟ್ ಗಳನ್ನ ಬೆಳೆಸಿದೆ. ಕೊನೆಗೂ 25ನೇ ವರ್ಷ ಪೂರೈಸ್ತಾ ಇದೆ. ಈ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ಗೆ ಬರ್ಲಿ ಜೋರ್ ಚಪ್ಪಾಳೆ. ಇದು
ಶಾಂತಲಾ ಮೀಡಿಯಾದ ಸಿಲ್ವರ್ ಜೂಬ್ಲಿ ಸೆಲೆಬ್ರಿಟಿ. ನಮ್ಮ ಗೆಸ್ಟ್ ನೀವು, ಈ ಕಾರ್ಯಕ್ರಮದ ಹೋಸ್ಟ್ ನಾನು. ಜೊತೆಗೆ ಈ ಸಂಭ್ರಮದಲ್ಲಿ ಹಲವಾರು ಸೆಲೆಬ್ರಿಟಿಗಳು ಬರ್ತಾ ಇದ್ದಾರೆ. ಅಫ್ಕೋರ್ಸ್ ಅವಾರ್ಡ್ಸ್ ಇದೆ, ನೀವೆಲ್ಲ ಕಾಯ್ತಾ ಇದ್ದಿರ್ತಾನೆ. ಇಷ್ಟೇ ಆದ್ರೆ ಬೋರಿಂಗ್ ಆಗಲ್ವಾ? ವೆನ್ ಅಕುಲ್ ಇಸ್ ಹಿಯರ್, ವೈ ಡು ಯು ಫಿಯರ್? ಮೋಜು ಮಸ್ತಿ ತರ್ಲೆ ತುಂಟಾಟ ಹಾಸ್ಯ ಎಲ್ಲವೂ ಇರುತ್ತೆ. ಆರ್ ಯು ರೆಡಿ ಫಾರ್ ಇಟ್? ಶಾಂತಲಾ ಮೀಡಿಯಾ ವೆಲ್ಕಮ್ಸ್ ಟು 25th ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ಸ್. ನಾನು ನಿಮ್ಮ ಕೂಲ್ ಅಕುಲ್. ಸೊ ಫ್ರೆಂಡ್ಸ್, ಲೆಟ್ಸ್ ಗೆಟ್ ಇನ್. ಐ ಥಿಂಕ್ ಈ ಎಲ್ಲ ಎಂಪ್ಲಾಯೀಸ್ ಕಾಯ್ತಾ ಇದ್ದಾರೆ ಏನು ಎತ್ತ ಅಂತ. ಆದ್ರೆ ಶುರು ಮಾಡೋಕ್ಕೂ ಮೊದಲು ವೆರಿ ಇಂಪಾರ್ಟೆಂಟ್ ವ್ಯಕ್ತಿನ ಖಂಡಿತ ಇಂಟ್ರೊಡ್ಯೂಸ್ ಮಾಡಲೇಬೇಕು. ಕನಸು ಕಾಣೋದು ಎಷ್ಟು ಮುಖ್ಯನೋ ಅದನ್ನ ನನ್ಸ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ಶಾಂತಲಾ ಮೀಡಿಯಾನು ಈ ಕನಸನ್ನ ನನ್ಸ್ ಮಾಡಿದ್ದು ಇವರೇ. ಸೈಲೆಂಟ್ ಕನಸುಗಾರ, ಅಷ್ಟೇ ಸೈಲೆಂಟ್ ಕೆಲಸಗಾರ ಕೂಡ. ಯಂಗ್ ಏಜ್ ಅಲ್ಲಿ ಎಷ್ಟೆಲ್ಲ ಸಾಧನೆ. ಯಂಗ್ ಅಂಡ್ ಚಾರ್ಮಿಂಗ್ ಗಾಯ್. ಐ ನೋ ನಿಮ್ಗೆಲ್ಲ ಈ ಬಾಸ್ ತುಂಬಾ ಇಷ್ಟ ಅಂತ ಕೂಡ ಗೊತ್ತು ನನಗೆ. ಕಮ್ ಆನ್, ಈ ಸೆಲೆಬ್ರೇಷನ್ ಬಗ್ಗೆ ಮಾತಾಡೋದಕ್ಕೆ ಈಗ ವೇದಿಕೆ ಮೇಲೆ ಮಾಡ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ದ ಹ್ಯಾಂಡ್ಸಮ್ ಹಾಂಗ್ ಸಾಕೇತ್. ವೆಲ್ಕಮ್ ಸಾಕೇತ್. ವೆಲ್ಕಮ್. ಅಂಡ್ ಫಸ್ಟ್ಲಿ ಕಂಗ್ರಾಚುಲೇಷನ್ ಸಾಕೇತ್. ಶಾಂತಲಾ ಮೀಡಿಯಾಗೆ 25 ವರ್ಷ ಇಸ್ ನಾಟ್ ಅ ಜೋಕ್. ನಿಮ್ ತುಂಬಾನೇ ಕೊಡುಗೆ ಇದೆ ಇದರಲ್ಲಿ. ಅಂಡ್ ಇನ್ಫ್ಯಾಕ್ಟ್ ಎಲ್ರು ಕೂಡ ಅನ್ಕೊಳ್ಳೋದು ನಮ್ಮ ಬಾಸ್ ತುಂಬಾ ಕ್ವಾಯಿಟು, ನಮ್ಮ ಬಾಸ್ ತುಂಬಾ ಹ್ಯಾಂಡ್ಸಮ್ ಅಂತ. ನೋಡಿ, ದ ಸ್ಟೇಜ್ ಇಸ್ ಯೋರ್ಸ್. ನಿಮ್ಮವ್ರು ಇಲ್ಲಿ ಕೂತಿದ್ದಾರೆ. ಸೊ ಗೋ ಫಾರ್ ಇಟ್. ಹಾಯ್ ಎಲ್ರಿಗೂ. ಆ್ಯಕ್ಚುಲಿ ನನಗೆ ತುಂಬ ಫಾರ್ಮಲ್ ಆಗೆಲ್ಲ ಮಾತಾಡಿ ಗೊತ್ತಿಲ್ಲ. ಇದು ಫ್ಯಾಮಿಲಿ ಫಂಕ್ಷನ್, ನೀವೆಲ್ಲರೂ ನನ್ನ ಫ್ಯಾಮಿಲಿ. ಸೊ ನಮಗೆ ನಾವೇ ಕಂಗ್ರ್ಯಾಚುಲೇಷನ್ಸ್ ಹೇಳ್ಕೋಬೇಕು. ಕಂಗ್ರ್ಯಾಟ್ಸ್ ಅಗೈನ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಶಾಂತಲಾ ನಮ್ಮ ಅಮ್ಮನ ಹೆಸರು. 1993 ನಮ್ಮಮ್ಮ ಒಂದು ಸಣ್ಣ ಏಜೆನ್ಸಿನ ಸ್ಟಾರ್ಟ್ ಮಾಡಿ. ಆಗ ಮೀಡಿಯಾ ಇಷ್ಟೊಂದೆಲ್ಲ ಬೆಳೆದಿರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಕಂಪನಿ ಈ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಯಾರೂ ಅನ್ಕೊಂಡಿರ್ಲಿಲ್ಲ. ಒಂದು ಸಣ್ಣ ಕಂಪ್ನಿ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ನಮ್ಮ ಅಮ್ಮನ ಶ್ರಮ. ಆದರೆ 2006 ನಮ್ಮ ಪಾಲಿಗೆ ತುಂಬ ಕೆಟ್ಟ ವರ್ಷ ಆಗಿತ್ತು. ಒಂದು ಆಕ್ಸಿಡೆಂಟ್ ನಮ್ಮ ಇಡೀ ಜೀವನನೇ ಚೇಂಜ್ ಮಾಡಿ ನಾವು ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು. ಆಗ ನನಗಿನ್ನೂ 16 ವರ್ಷ, ತುಂಬ ಚಿಕ್ಕವನು, ಲೈಕ್ ಇಷ್ಟಿದೆ ಅನ್ಸುತ್ತೆ. ಆದರೆ ನಾನು ಅಮ್ಮನ ಮಗ. ಆಮೇಲೆ ನಮ್ಮ ಕಂಪನಿ ತುಂಬಾನೇ ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಆಯಿತು. ಈ ಕಂಪನಿ ಜೊತೆ ಸುಮಾರು ಜನರ ಜರ್ನಿ ಇದೆ. ಈ ಕಂಪನಿ ಇವತ್ತು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ನೀವೆಲ್ಲರೂ. ಆದರೆ ಇವತ್ತು ನಾವು ಅದರಲ್ಲಿ ಒಂದು ಬೆಸ್ಟ್ 5 ಜನನ ಸೆಲೆಕ್ಟ್ ಮಾಡಿ ಅವ್ರಿಗೆ ಅವಾರ್ಡ್ನ ಕೊಡ್ತೀವಿ. ಅದು ಯಾರು ಅನ್ನೋದು ಸರ್ಪ್ರೈಸ್ ಆಗೇ ಇರಲಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆ್ಯಕ್ಚುಯಲ್ ಡೇಟ್ ಪ್ರಕಾರ ಈ ಇವೆಂಟು ಲಾಸ್ಟ್ ವೀಕೇ ನಡಿಬೇಕಿತ್ತು. ಆದರೆ ನನ್ನ ಈ ರಾಜ್ಕುಮಾರ ಲಂಡನ್ನಿಂದ ಬರಬೇಕಾಗಿತ್ತು. ನನ್ನ ತಮ್ಮ ಅನಿಕೇತ್ ಲಂಡನ್ನಲ್ಲಿ ಓದ್ತಿದ್ದ. ಈ ವೀಕ್ ಬರಬೇಕಾಗಿತ್ತು. ಅವನಿಗೋಸ್ಕರ ಅಂತಾನೆ 1 ವೀಕ್ ಪೋಸ್ಟ್ಪೋನ್ ಮಾಡಿದ್ದೆ. ಅವನು ಬಂದಮೇಲೆ ನನಗಿನ್ನೂ ಶಕ್ತಿ ಬಂದಿದೆ. ನನ್ನ ಹೆಗಲ ಮೇಲಿರೋ ಭಾರನ ಅವನು ಶೇರ್ ಮಾಡ್ತಾನೆ ಅಂತ ಅನ್ಕೊಂಡಿದ್ದೀನಿ. ವಿ ಹಾರ್ಟ್ಲಿ ವೆಲ್ಕಮ್ ಯು ಆಲ್ ಟು ದಿಸ್ ವಂಡರ್ಫುಲ್ ಈವ್ನಿಂಗ್. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಸಾಕಿದ್ ನಿಜವಾಗ್ಲೂ ತುಂಬಾ ಎಮೋಷನಲ್ ಆಗಿತ್ತು ಆಕ್ಚುಲಿ ನಿಮ್ಮ ಸ್ಪೀಚ್. ಇವರ ಮಾತಲ್ಲಿ ಎಲ್ಲೂ ಕೂಡ ತಾವು ಬಾಸ್ ಅಂತ ಅನ್ಸ್ಕೊಂಡೇ ಇಲ್ಲ. ಎಲ್ರು ಸೇರಿ ಈ ಒಂದು ಕಂಪನಿನ ಈ ಮಟ್ಟಕ್ಕೆ ತಗೊಂಡ್ ಬಂದಿದ್ವಿ ಅಂತಂದ್ರೆ ತುಂಬಾ ದೊಡ್ಡ ಮಾತದು. ಅಂದ್ರೆ ಬಾಸ್ ಇವರಲ್ಲ, ನೀವುಗಳು. ಫ್ಯಾಬ್ಯುಲಸ್ ವರ್ಡ್ಸ್. ಈ ಕಂಪನಿ ಇಷ್ಟು ಸಕ್ಸಸ್ಫುಲ್ ಯಾಕಾಗಿದೆ ಅನ್ನೋದು ಈ ಮಾತಿಂದ ನನಗೆ ಗೊತ್ತಾಗುತ್ತೆ. ಸಾಕೇತ್, ವೆರಿ 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 ಬ್ರಿಲಿಯಂಟ್ ಸ್ಪೀಚ್ ಇದು. ಗಿವ್ ಹಿಮ್ ಅ ಬಿಗ್ ರೌಂಡ್ ಆಫ್ ಅಪ್ಲೋಸ್ ಗೈಸ್. ಸಿ, ಈ ಸಿಂಪ್ಲಿಸಿಟಿ ಇದೆಯಲ್ಲ, ಇದು ಸುಮ್ನೆ ಬರಲ್ಲ. ಇಟ್ ಕಮ್ಸ್ ಥ್ರೂ ಜನರೇಷನ್ಸ್. ಐ ಥಿಂಕ್ ನಿಮ್ಮ ತಾಯಿಯಿಂದ ನೀವು ಕಲ್ತಿದ್ದು ಈ ಸಿಂಪ್ಲಿಸಿಟಿ. ಐ ವಿಶ್ ದಿಸ್ ಟೇಕ್ಸ್ ಯು ಪ್ಲೇಸಸ್. ಓಕೆ ಸಾಕೇತ್. ಆಕ್ಚುಲಿ ಇನ್ನೊಂದು ವಿಚಾರ, ಇಯರ್ ಎಂಡ್ ಅಪ್ರೈಸಲ್ ಬೇರೆ ಆಗಿಲ್ಲ. ಯಾಕೆ ಬಾಸ್ ಸಿಕ್ಕಾಪಟ್ಟೆ ಚಪ್ಪಾಳೆ ಹೊಡೆದಿದ್ದಾರೆ. ನಿಮಗೆ 1 ಕೋಟಿ ಬೋನಸ್ ಅನೌನ್ಸ್ ಮಾಡಿದ್ದಾರೆ. ಈಗಲ್ಲ, ನಿಮ್ ಚೆನ್ನಾಗಿ ಕೆಲಸ ಮಾಡಿದಾಗ. ಓಕೆ ಗೈಸ್, ಒಂದು ಪ್ರಶ್ನೆ ಕೇಳಬೇಕು ಸಾಕೇತ್ ಬಗ್ಗೆ. ಸಾಕೇತ್ ಹೇಗೆ ಬಾಸ್ ಆಗಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟಾ, ಅಥವಾ ಕೋಪ ಬಂದ್ರೆ ಪೇಪರ್ ವೈಟ್ ಎಸಿತಾರ, ಅಥವಾ ಪೇಪರ್ನ ಹರಿದಾಕ್ತಾರ, ಚೇರ್ನ ಮುರಿದಾಕ್ತಾರ? ಕಮಾನ್,
ಏನು ರಿಯಾಲಿಟಿ ಶೋ ಅಲ್ಲಿ ನಾನು ಎಲಿಮಿನೇಟ್ ಅಂತೀನಲ್ಲ, ಆ ಥರ ಎಲಿಮಿನೇಟ್ ಮಾಡ್ತಾರೆ ನಿಮ್ಮನ್ನ. ಹೇಗೆ ನಿಮ್ಮ ಬಾಸ್? ಈಸ್ ಈ ಲೈಕ್ ರೂಡ್, ಬ್ಯಾಡ್? ಎಲ್ಲ ಕೈ ಐತಿ, ವಾಟ್? ಯಾ ಎಸ್ಸಾ? ಇಲ್ಲ ಇಲ್ಲ. ಓಕೆ, ಇಲ್ಲ ಅಂತಂದ್ರೆ ಜೋರ್ ಚಪ್ಪಾಳೆ ಹೊಡೀರಿ. ಈಗ ಖಂಡಿತ ಬೋನಸ್ ಸಿಗತ್ತೆ ನಿಮ್ಗೆ, ಖಂಡಿತ ಸಿಗುತ್ತೆ. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ನನ್ಗೆ ನಿಮ್ಮ ಮೈಂಡ್ ವಾಯ್ಸ್ ಕೇಳಿಸ್ತು. ಆಫೀಸ್ ಫಂಕ್ಷನ್ ಅಂದ್ಮೇಲೆ ಸ್ವಲ್ಪ ಬೋರಿಂಗ್ ಆಗಿರುತ್ತೆ ಅಂತ ತಾನೇ? ಸಾಕೇತ್ ಸ್ಪೀಚ್ ಸ್ವಲ್ಪ ಬೋರಿಂಗ್ ಆಗಿತ್ತು ಅಂತ ನಿಮ್ಗೆ ಅನ್ಸುತ್ತಾ? ನೋ 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 ನೋ, ಎಮೋಷನಲ್ ಆಗಿ ಇಂಟ್ರೆಸ್ಟಿಂಗ್ ಆಗಿತ್ತು. ಸರ್, ಐ ಕಾಲ್ ಯು ಬ್ಯಾಕ್. ನಮ್ಮ ಸೆಕ್ಯೂರಿಟಿಗೆ ಯಾರು ಹೊಡಬಿಡಿದೆ ಸರ್. ವಾಟ್?